ಬಿಡು, ನನ್ನ ಕಣ್ಣಿಗೆ ನಾನೇ ನಂಬಕ್ಕಾಗ್ತಾ ಇಲ್ಲ. ಅಲ್ಲ, ನೀವು ಯಾರು? ನೀವು ರ್ಯಾಂಪ್ ಮೇಲೆ ಡಯಾಸ್ ಮೇಲೆ ಲಕ 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 ಅಂತ ಓಡಾಡ್ಕೊಂಡಿರ್ಬೇಕಾದವರು ಅಂಥವ್ರು ನೀವೇ ಕಂಬಿಯಿಂದ ನಿಂತ್ಕೊಂಡು ನಮ್ಮನ್ನ ಮಿಕ್ಮಿಕ ಅಂತ ನೋಡ್ತಾ ಇದ್ದೀರಲ್ಲ. ಅಲ್ಲ ಮೇಡಮ್, ರಾಜ್ಯ ಆಳಬೇಕಾದವ್ರು ತಾವೇ ಕಂಬಿ ಹಿಂದ್ಗಡೆ ಮುದ್ದೆ ನುಂಗ್ಕೊಂಡು ರೊಟ್ಟಿ ಕಡ್ಕೊಂಡಿದ್ದು ಬಿಟ್ರೆ ಹೆಂಗೆ ಅಂತ. ಏನು ಮಾಡೋದು? ಎಲ್ಲ ನೀವು ಆ ಮನೇಲಿ ಸಾಕೊಂಡಿದ್ದೀರಲ್ಲ, ಆ ಭೂತದ ಮಹಿಮೆ. ಹಿಂಗೆ ಆಯ್ತು ಆಳ, ನೀವು ಯಾವ ಭೂತದ ಬಗ್ಗೆ ಕೇಳ್ತಾ ಇದ್ದೀರಾ? ಸುಳ್ಳು ಹೇಳಬೇಡಿ. ಆ ಮನೇಲಿ ಭೂತ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಾನು ಆ ಮನೆಗೆ ಕಾಲಿಟ್ಟ ದಿನ ಆ ಮನೇಲಿ ಭೂತ ಇದೆ ಅಂತ ನನಗೂ ಗೊತ್ತಾಯಿತು. ಹೇಗಾದರೂ ಮಾಡಿ ಆ ಭೂತನ ಓಡಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ಆದರೆ ಅದ್ಯಾವ ಜುಜ್ಬಿ ಭೂತ ಅಂತ ಉಡಾಫೆ ಮಾಡಿ ಸ್ವಲ್ಪ ಯಾಮಾರ್ಬಿಟ್ಟೆ. ಆದರೆ ಆ ಭೂತ ಈಗ ನನ್ನ ಹೆಗ್ಲೇರಿ ಸವಾರಿ ಮಾಡ್ತಿದೆ. ಭೂತ ನಿಮ್ಮ ಹೆಗ್ಲೇರಿದೆಯಾ? ಇವ್ರಿಗೂ ಭೂತ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ ಅಂತ ಆಯ್ತು. ಇಲ್ಲಿದ್ದ ಎಸ್ಕೇಪ್ ಆಗ್ಬಿಡ ನಡಿ ಮಾಮ. ಮೇಡಮ್ನವ್ರು ನಾನು ಕಾಂಜಿ ಪಿಂಜಿ ಅನ್ಕೊಂಡ್ಬಿಟ್ಟಿದ್ದೇನಾ? ಲೈ, ನಾವು ಭೂತನಾರ ಹಿಡ್ಕೊಂಡಿರ್ಲಿ, ದೆವ್ವನಾರ ಇಟ್ಕೊಂಡಿರ್ಲಿ, ಧೂಳು ಕೊಡೋ ಥರ ಕೊಡ್ಬಿಡ್ತಾರೆ ಅಲ್ವಾ ಮೇಡಮ್? ನೀವೇಳಿ. ಹಾಂ, ಅಲ್ಲ, ನೀವು ಈ ರೀತಿ ಭೂತಕ್ಕೆ ಹೆದರ್ಕೊಂಡು ಎಷ್ಟು ದಿನ ಅಂತ ಬದುಕ್ತೀರಾ? ಅದೇ ಮೇಡಮ್. ಆ ಭೂತ ಆ ಮನೆಯಲ್ಲಿರೋರ್ನ ನೆಮ್ಮದಿಯಾಗಿರೋದಕ್ಕಂತೂ ಖಂಡಿತ ಬಿಡಲ್ಲ. ಅದರ ಕರಾಮತ್ ಅದು ತೋರಿಸ್ತಾನೆ ಇರುತ್ತೆ. ಬಾಡಿಗೆಗೆ ಬರ್ತಾರೆ, ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಹೌದು ಮೇಡಮ್ ಅವರೇ, ಮನೆಗೆ ಹೋದರೆ ಹೆಂಡ್ತಿ ಅನ್ನೋ ಭೂತದ ಕಾಟ, ಇಲ್ಲಿಗೆ ಬಂದರೆ ಈ ಭೂತದ ಕಾಟ. ಏನು ಮಾಡಬೇಕು ಅಂತ ಈ ಹಾಳಾದ ಜನ್ಮಕ್ಕೆ ತಿಳಿತಾನೆ ಇಲ್ಲ ಮೇಡಮ್ ಅವರೇ. ಅದಕ್ಕೆ ನೀವು ಆ ಮನೇನ ಯಾಕೆ ಡೆಮಾಲಿಷ್ ಮಾಡಿಸ್ಬಾರ್ದು ಅಂತ. ಕರೆಕ್ಟಾಗಿ ಹಾಕಿದ್ರು ಕಣ ಮೇಡಮ್ ಅವ್ರು, ಬುಡಕ್ಕೆ ಕೈ ಹಾಕಿದರು. ಯಾಕೆ ಮೇಡಮ್, ಯಾಕೆ ಮೇಡಮ್ ಹಾಕಂತಿನೋ ಕೋಳಿ ಕಾಲು ಮುರಿತೀರಾ? ಅದು ನೋಡಿ ಮೇಡಮ್, ನಾನು ಈ ಥರ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ಮನೆ ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಬಾತ್ಕೋಳಿ ಅಲ್ಲದೆ ಇರ್ಬೋದು, ಕನಿಷ್ಠ ಪಕ್ಷ ಆಮ್ಲೆಟ್ಗಾದರೂ ಮೊಟ್ಟೆ ಇಡೋ ಬಾಯ್ಲರ್ ಕೋಳಿ ಅಂತ ತಿಳ್ಕೊಂಡಿದ್ದೀನಿ ಮೇಡಮ್. ನಾನೊಂದು ಮಾತು ಹೇಳ್ಬಿಡ್ತೀನಿ ಮೇಡಮ್, ಅದು ಮೊಟ್ಟೆ ಅನ್ನೋದು ಇದೆಯಲ್ಲ, ತಾನೇ ಒಳಗಡೆಯಿಂದ ಹೊಡ್ಕೊಂಬಂದರೆ ಹುಟ್ಟು, ನಾವೇ ಮೇಲಿಂದ ಹೊಡೆದ್ರೆ ಆಮ್ಲೆಟ್ಟು. ಬರೀ ಮೊಟ್ಟೆ ಆಮ್ಲೆಟಲ್ಲೇ ಇರ್ತಿರೋ, ಚಿಕನ್ ಪಿಜ್ಜಾ ಬರ್ಗರ್ಗೆ ಹೋಗ್ತಿರೋ? ಅಷ್ಟೊಂದು ಆಸೆ ಎಲ್ಲ ನಮಗೆ ಯಾಕೆ ಇಡಿಸ್ತೀರ ಅಂತ ಹೋಗ್ತೀನಿ. ನಮಗೆಲ್ಲದೆ ನಮ್ದು ಏನಿದ್ರು ಒಂದು ಬಾಯ್ಲ್ಡ್ ಎಗ್ಗು, ಒಂದು ಇಷ್ಟು ಗೋಬಿ ಮುಚ್ಚಿ ಕೊಟ್ಟರೆ ಸಾಕು. ನಿಮ್ಮ ಬಗ್ಗೆ ನೀವು ಯಾಕೆ ಹಾಗೆ ಅನ್ಕೋತೀರಾ? ನೋಡಿ, ಆ ಮನೆನ ಕೆಡವಿ ಅಲ್ಲೊಂದು ಅಪಾರ್ಟ್ಮೆಂಟ್ ಕಟ್ಸಿ. ಮನೆ ಕೆಡವಿದ ತಕ್ಷಣ ಅಲ್ಲಿ ಜಾಗ ಇಲ್ಲ ಅಂತ ಭೂತ ಹೆದರ್ಕೊಂಡು ಓಡ್ ಹೋಗುತ್ತೆ. ನೀವು ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು. ಮೇಡಮ್, ಎಂಥ ಐಡಿಯಾ ಕೊಟ್ಬಿಟ್ರಿ ಮೇಡಮ್. ಈ ಸೂರ್ಯಾಕೆ ಬುಲ್ಡೆಗೆ ಇದೇ ಒಳಿದೇ ಇಲ್ಲ. ಮಾಮ, ನಂದು ನಿಂದು ಅದೃಷ್ಟ ಕುಲಾಯಿಸ್ತು ಅಂತ ತಿಳ್ಕೊ. ಅಮ್ಮ, ಹೋಗಿ ಮನೇನ ಕೆಡವಾಕ್ಬಿಡೋಣ. ಮನೆಗೆ ನಿಮ್ಮ ಅಪ್ಪಂದ ಇಲ್ಲ ನಿಮ್ಮ ಮೌಂದ ಕೆಡವಕ್ಕೆ ಮೇಡಮ್. ಹುಡುಗ ತುಂಬ ಚಿಕ್ಕವನು, ಏನೂ ಗೊತ್ತಾಗಲ್ಲ. ಚಿಕ್ಕವನಿದ್ದಾಗಲೇ ನರ್ಸಮ್ಮ ಬಡ್ಕೊಂಡ್ರು, ಪೋಲಿಯೋ ಹಾಕ್ಸ್ಕೊ ಅಂತ. ಇವನು ಹಾಕ್ಸ್ಕೊಂಡಿಲ್ಲ, ಹಂಗಾಗಿ ಪೋಲಿ ಬಿದ್ದುಬಿಟ್ಟವನೆ. ಅಮಾಸೆ ಬಂದರೆ ಹಂಗಿರ್ತಾನೆ, ಉಣಿಮೆ ಬಂದರೆ ಹಿಂಗಿರ್ತಾನೆ ಮೇಡಮ್. ಟೋಟಲಾಗಿ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಇವನು ತಿಕ್ಕಲ. ಹೋಗಿ ಇವನಿಗೆ ಈ ಥರದ್ದು ಹುಚ್ಚ ಐಡಿಯಾ ಕೊಡ್ತೀರಲ್ಲ ಮೇಡಮ್. ಅಯ್ಯೋ, ಇದು ಹುಚ್ಚ ಐಡಿಯಾ ಅಲ್ಲ, ಬದುಕೋ ಮಾರ್ಗ. ಇದ್ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಅಲ್ಲ ಮೇಡಮ್, ಆ ಮನೆ ನಂದೇ ಆಗಿದ್ದಿದ್ರೆ ಅದನ್ನು ಕೆಡಿಸಿ ಅಪಾರ್ಟ್ಮೆಂಟ್ ಏನು ಆ ಜಾಗದಲ್ಲಿ ಒಂದು ವಿಧಾನಸೌಧನೇ ಕಟ್ಟಿಸಿ ಬಾಡಿಗೆ ಬಿಟ್ಬಿಡ್ತಾ ಇದ್ದೆ. ಆದರೆ ಅದು ನಂದಲ್ಲ. ನನ್ನ ಕೆಲಸ ಏನಿದ್ರು ಯಾರಾದರೂ ಬಂದರೆ ಅದ್ರ ಒಳಗಡೆ ತುರ್ಕೋದು, ನನ್ನ ಕಮಿಷನ್ ಕಿತ್ಕೊಳ್ಳೋದು ಅಷ್ಟೇ. ಮನೆ ನಿಮ್ದಲ್ದಿದ್ರೇನು, ಆ ಮನೆಯಲ್ಲಿ ಭೂತದ ಸಮಸ್ಯೆ ಇದೆ ಅಂತ ಓನರ್ಗೆ ಹೇಳಿ ಹೆದರಿಸಿ. ನೋಡಿ, ನನಗೆ ಗೊತ್ತಿರೋ ಒಬ್ಬರು ಬಿಲ್ಡರ್ ಇದ್ದಾರೆ, ಅವ್ರನ್ನ ಕರ್ಕೊಂಡೋಗಿ ಮನೆನ ಉಡಾಯಿಸಿ. ಕಡಿಮೆ ಅಂದರೂ 5 ಕೋಟಿ ಬರುತ್ತೆ. ಅದರಲ್ಲಿ 10% ನೀವೇ ಇಟ್ಕೊಳ್ಳಿ. 50 ಲಕ್ಷ ಹೊಡಿತು ಕಣ ಮಾಡ್ತೆ. ಚಾನ್ಸ್ ಅಂತ ಕಿತ್ತಿಕೊಂಡು ಹೊಡಿತಾ ಇದೆಯಲ್ಲ. ಮಾಡ್ತೆ 50 ಲಕ್ಷ ಕಣ. ಜೀವನ ಪೂರ್ತಿ ದುಡಿದ್ರು ಸಂಪಾದನೆ ಮಾಡೋಕ್ಕಾಗಲ್ಲ. ಇಂಥ ಚಾನ್ಸ್ನ ಬಿಡಬಾರ್ದು. ನನಗಂತೂ ಸಂತೋಷ ತಗೋಕ್ಕಾಗ್ತಾ ಇಲ್ಲ ಕಣ. ಒಂದೆರಡು ಸ್ಟೆಪ್ ಹಾಕಿ ಬಿಡೋಣ. ಏನು ಪೊಲೀಸ್ ಸ್ಟೇಷನ್ ಅಂದ್ಕೊಂಡಿದ್ದೀರಾ? ಫಿಲಮ್ ಥಿಯೇಟರ್ ಅಂತ ತಿಳ್ಕೊಂಡಿದ್ದೀರಾ? ಸಾಹೇಬರು ಬಂದ್ರೆ ಮಕ್ಕ ಹೋಗಿದ್ದಾರೆ. ಅದೇ ಆಚೆ
ನಡ್ರಿ ನೀವು. ನೀವು ಕೂತ್ಕೊಳ್ಳಿ ಸರ್, ನಾವು ಒಂಟು ನಮ್ಮ ಕೆಲಸ ಇದೆ. ಕೂತ್ಕೊಳ್ಳಿ ಮೇಡಮ್, ಒಳ್ಳೆ ಐಡಿಯಾ ಕೊಟ್ರಿ, ನಾವು ಬರ್ತೀವಿ ಮೇಡಮ್. ದಡ್ಡ ಪೊಲೀಸ್ ಸ್ಟೇಷನ್ಗೆ ಬಂದಾನು ಯಾವನ್ನ ಬರ್ತೀವಿ ಅಂತ ಹೇಳ್ತಾರೇನೋ, ಹೋಗ್ತೀವಿ ಅಂತ ಹೇಳಬೇಕು. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಆ ಬಿಲ್ಡರ್ಗೆ ಫೋನ್ ಮಾಡಿ ನನ್ನನ್ನು ಮೀಟ್ ಮಾಡೋದಕ್ಕೆ ಹೇಳಿ ಆ ಮನೆನ ಕೆಡೋದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ನಾವೇನು ಬರ್ತೀವಿ. ಅಣ್ಣ, ನೀನು ನನಗೆ ಬುದ್ಧಿ ಮಾತು ಹೇಳ್ಬಿಟ್ರೆ ನಾನು ಬರ್ತೀನಿ ಅಂತೀಯ? ನಾವು ಹೋಗ್ತೀವಿ. ಅಲ್ಲೇ ನಮ್ಮಿಬ್ಬರಿಗೂ ಶುಕ್ರದೇಶ ತಿರುಗಿಬಿಡ್ತು ಕಣ. ಇವತ್ತಿನಿಂದ ನಾನೇ ಟಾಟಾ, ನೀನೇ ಬಿರ್ಲಾ. ನಜ, ಇದೇ ಖುಷಿಲಿ ನಿನಗೆ ಇವತ್ತು ಡಬ್ಬಲ್ ಆಮ್ಲೆಟ್ ಕೊಡಿಸ್ತೀನಿ. ಮೇಡಮ್, ಬರ್ತೀವಿ, ಸಿಗ್ತೀವಿ. ಜ್ವರ ಬಂದ್ಬಿಟ್ಟಿದೆ. ಕಿಶೋರ್, ಏನಪ್ಪ ಮಾಡೋದೀಗ? ನಾಪಕ್ ಬಂತು. ನನಗೆ ಜ್ವರ ಇದ್ದಾಗ ಅಮ್ಮ ನನಗೆ ಒದ್ದೆ ಬಟ್ಟೆ ಹಾಕ್ತಿದ್ಲು, ಹಾಗೇ ಮಾಡ್ತೀನಿ. ಅಂಜಲಿ ಪುಟ್ಟ, ಕಿಶೋರಲ್ಲಿ ಇಲ್ಲೇ ಇದೀನಲ್ಲಮ್ಮ. ಅಮ್ಮ, ನಿಂಗೆ ತುಂಬಾ ಜ್ವರ ಬಂದಿದೆ, ಬಾ ಆಸ್ಪತ್ರೆಗೆ ಹೋಗೋಣ. ಬೇಡ ಪುಟ್ಟ, ಸರಿ ಹೋಗತ್ತೆ. ಇಲ್ಲಮ್ಮ,
ಬಾ ಆಸ್ಪತ್ರೆಗೆ ಹೋಗೋಣ. ಬೇಡ ಪುಟ್ಟ, ನೀವಿಬ್ರು ಇಲ್ಲಿ ನನ್ನ ಜೊತೆ ಇರಬೇಡಿ, ನಿಮಗೂ ಜ್ವರ ಬಂದ್ಬಿಡತ್ತೆ. ನೀವು ಅಜ್ಜಿ ರೂಮ್ಗೆ ಹೋಗಿ. ಹಾಂ, ಇಲ್ಲಮ್ಮ, ನಾನು ಬಿಟ್ಟು ಎಲ್ಲೂ ಹೋಗಲ್ಲ. ಬೇಕಾದ್ರೆ ಕಿಶೋರ್ ಹೋಗ್ಲಿ. ಇಲ್ಲ ಪುಟ್ಟ. ಕಿಶೋರ್, ಒಂದ್ ನಿಮಿಷ ನಿನ್ನ ಅಮ್ಮ ನೋಡ್ಕೊಂತಿರು, ನಾ ಬಂದೆ. ಏ ಶಶಾಂಕ್, ತಗೋ ಟೀ. ಅದನ್ನ ಇದನ್ನ ಕಿವಿಗೆ ಸಿಗಿಸ್ಕೊಂಡ್ಬಿಟ್ರೆ ನಿನ್ಗೆ ಯಾವ ಪ್ರಪಂಚನೂ ಗೊತ್ತಾಗಲ್ಲ ಕಣೋ. ನಿಂದೇ ಜ್ಞಾನದಲ್ಲಿರ್ತೀಯ. ನಿಮ್ಮ ಅಕ್ಕ ಅನ್ಸ್ಕೊಂಡು ಅವಳು ಜೈಲಲ್ಲಿ ಒದ್ದಾಡ್ತಿದ್ದಾಳೆ ಕಣೋ. ನೀನು ನೋಡಿದ್ರೆ ಹಾಡು ಕೇಳ್ಕೊಂಡು ಮಜಾ ಮಾಡ್ತಾ ಕೂತಿದ್ಯಾ ಅಲ್ಲ. ನಿನ್ನ ಜನ್ಮಕ್ಕಿಷ್ಟು. ನೀನೇನೋ ಘನಂದಾರಿ ಕೆಲಸ ಮಾಡ್ತಿದ್ಯಾ ಅಂತ ನೀನು ಹುಡ್ಕೊಂಡ್ಬಂದು ಟೀ ತಂದಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಕಣೋ. ತಗೋ ಕುಡಿ. ಸಾರಿ ಅಮ್ಮ, ನಿನ್ನ ಕೂಗಿದ್ದು ನನಗೆ ಕೇಳಿಸ್ಲಿಲ್ಲ. ಎಲ್ಲೋ ಕೇಳಿಸುತ್ತೆ. ಮೂರೊತ್ತು ಆ ದರಿದ್ರನ ಕಿವಿಗೆ ಸಿಗಿಸ್ಕೊಂಡಿರ್ತೀಯಲ್ಲ, ಒಂದು ಸ್ವಲ್ಪನಾದ್ರೂ ಜವಾಬ್ದಾರಿ ಇರ್ಬೇಕು ಕಣೋ. ಈಗ ಜವಾಬ್ದಾರಿ ಇಲ್ದಿರೋದ್ರಿಂದಾನೆ ಯಾವ ಕೆಲಸ ಇಲ್ದರೆ ಲಾಟ್ರಿ ಹೊಡಿತಿರೋದು ನೀನು. ಇಲ್ಲ ಅಮ್ಮ, ಹಾಗೇನಿಲ್ಲ. ಅಕ್ಕನ ನಾನು ಹೇಗೆ ಬಿಡಿಸ್ಕೊಂಬರಕ್ಕಾಗುತ್ತೆ, ನೀನೇ ಹೇಳು. ಅಯ್ಯಯ್ಯೋ, ಈ ಪುಕ್ಕಲ್ ಚಿಕ್ಕಪ್ಪ ಜೊತೆ ಈ ಮಂತ್ರವಾದ ಹೆಜ್ಜೆ ಇದ್ದಾರಲ್ಲಪ್ಪ, ಏನ್ ಮಾಡೋದೀಗ? ಐಡಿಯಾ. ತನನ್ನ 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 ತನನ್ನ. ಯಾಕೋ ಆಗಲ್ಲ? ನೀನ್ ಗಂಡ್ ಮಗ ಅಲ್ವಾ? ನಮ್ಮ ಅಕ್ಕ ಏನು ಮಾಡಿಲ್ಲ, ಅವಳನ್ನ ಬಿಟ್ಬಿಡಿ ಅಂತ ಹೇಳಕ್ ಆಗ್ತಿರ್ಲಿಲ್ವಾ? ಅಕ್ಕ ಅನ್ನೋ ಪ್ರೀತಿ ಇರ್ಬೇಕಣ. ನಿನ್ಗೆ ಅದೇ ಇಲ್ಲ. ಹೋಗು, ನಿನ್ಗೆ ನಮ್ಗಿಂತ ಅವಳೇ ದೊಡ್ಡವಳಾಗ್ಬಿಟ್ಲು. ಆ ಯಶೋದೆ ಏನ್ ಹೇಳ್ತಾಳು ಅದನ್ನ ಕೇಳ್ಕೊಂಡು ಬಿದ್ದಿರು. ಹೋದ್ನಾ? ಹೊಟ್ಟೆ ಹೋದ್ನಾ? ನಾವು ಹೇಳಿದ ಮಾತ್ರ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ ಇವನಿಗೆ. ಇಂಥದ್ದು ಕಟ್ಕೊಂಡು ಹೇಗೆ ಬದುಕೋದು ಕರ್ಮ. ಏ ಪುಟ್ಟು ಭೂತ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಾನೇ ಬರ್ತೀನಿ ಅಂತಿಲ್ವಾ? ಯಾಕೆ ಈಗ ಹೇಳ್ಕೊಂಡು ಹೋಗ್ತಿದ್ಯಾ? ಯಾಕಂದ್ರೆ ಅಮ್ಮಂಗೆ ಹುಷಾರಿಲ್ಲ. ಅಮ್ಮಂಗೆ ಜ್ವರ ಬಂದ್ಬಿಟ್ಟಿದೆ. ನಾನು ಮಾತಾಡಿದ್ರೆ ನಿಮಗೆ ಕೇಳಿಸಲ್ವಲ್ಲ ಚಿಕ್ಕಪ್ಪ, ಅದಕ್ಕೆ ನನಗೆ ಹೇಳ್ಕೊಂಡು ಹೋಗ್ತಿದ್ದೀನಿ. ಬಿಡು ಅಂದೆ, ಬಿಡು ಅಂತಿದ್ದೀನಿ ತಾನೆ. ಅಲ್ಲಿ ಬಿಡು ಬಿಡು. ಅಯ್ಯೋ, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಇದು ಅತ್ತಿಗೆ ರೂಮ್ ತಾನೆ. ಬಿಡು ಅಂದೆ ತಾನೆ. ಬಿಡು ಬಿಡು ಅಂತಿದ್ದೀನಿ ತಾನೆ. ಕಿಶೋರ್ ಕಿಶೋರ್, ಅಮ್ಮಂಗೆ ಜ್ವರ ಇದೆ, ಹುಷಾರಿಲ್ಲ ಅಂತ ಹೋಗಿ ಚಿಕ್ಕಪ್ಪಂಗೆ ಹೇಳು. ಹೋಗು. ಚಿಕ್ಕಪ್ಪ ಚಿಕ್ಕಪ್ಪ, ಅಮ್ಮಂಗೆ ಹುಷಾರಿಲ್ಲ, ಜ್ವರ ಬಂದಿದೆ, ಅದಕ್ಕೇನೆ ಅಮ್ಮಂಗೆ ಮಾತ್ರೆ ತರಬೇಕು. ಓ ಹೌದಾ? ಪುಟ್ಟು ಭೂತ, ಅದಕ್ಕೆ ನನ್ನ ಎಳ್ಕೊಂಡು ಬಂದಿದೆ. ಈಗೇನೋ ಗೊತ್ತಾಯ್ತಾ ನಾನು ಯಾಕೆ ಕರ್ಕೊಂಡು ಬಂದಿರೋದು ಅಂತ? ಚಿಕ್ಕಪ್ಪ, ಬೇಗ ಹೋಗಿ ಅಮ್ಮಂಗೆ ಮಾತ್ರೆ ತಗೊಂಡು ಬನ್ನಿ. ಹಾಂ, ಈಗಲೇ ಹೋಗಿ ಮಾತ್ರೆ ತೊಗೊಂಬಂದ್ಬಿಡ್ತೀನಿ. ಹಾಗೆ ಅಣ್ಣಂಗೆ ಫೋನ್ ಮಾಡಿ ಬೇಗ ಬಾ ಅನ್ಬೇಕು. ಅತ್ತಿಗೆ 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 ಜ್ಞಾನನೇ ಇಲ್ವಲ್ಲ?
ಕಿಶೋರ್, ಅಮ್ಮ ಹೇಳಿದಳೆ ನೀನು ಇಲ್ಲೂ ಇದ್ರೆ ನಿಂಗೂ ಜ್ವರ ಬಂದ್ಬಿಡುತ್ತೆ ಅಂತ. ಹೋಗು ಅಜ್ಜಿ ರೂಮಿಗೆ ಹೋಗು. ಹ್ಞೂ ಅಕ್ಕ. ಶಟ್ ಅಣ್ಣ, ಸದ್ಯ ನೀನೇ ಬಂದಲ್ಲ, ನಿನಗೆ ಫೋನ್ ಟ್ರೈ ಮಾಡ್ತಾ ಇದ್ದೆ. ಯಾಕೆ ಶಶಾಂಕ್, ಏನಾಯ್ತು? ಅಣ್ಣ, ಅತ್ತಿಗೆಗೆ ಹೈ ಫೀವರ್ ಬಂದಿದೆ, ಅನ್ಕಾನ್ಶಿಯಸ್ ಆಗೋಗಿದ್ದಾರೆ. ಹೌದಾ? ಓ ಮೈ ಗಾಡ್, ಈಗೇನು ಮಾಡೋದು? ಅಣ್ಣ, ಅತ್ತಿಗೆನ ಎಬ್ರಸಕ್ಕೆ ಟ್ರೈ ಮಾಡ್ತಿರೋ, ನಾನು ಹೋಗಿ ಬೇಗ ಟ್ಯಾಬ್ಲೆಟ್ಸ್ ತಂದ್ಬಿಡ್ತೀನಿ. ಯಶೋದಾ, 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 ಯಶೋದಾ. ಮೈ ಗಾಡ್, ಎಷ್ಟು ಹೈ ಫೀವರ್ ಇದೆ. ಇವಳು ಏನು ಸರಿಯಾಗಿ ಹೇಳಲ್ಲ. ಯಶೋದಾ, ಯಶೋದಾ. ಇವಳಿಗಿರೋ ಜ್ವರಕ್ಕೆ ಈ ಪಟ್ಟಿ ಸಾಕಾಗಲ್ಲ. ಒದ್ದೆ ಬಟ್ಟೆ ಮಾಡಿ ಮೈಕೈ ಒರೆಸ್ತೀನಿ. ಅಯ್ಯಯ್ಯೋ, ನೀರು ಹಾಗೆ ಇದೆ. ಒಸ್ಲಿಲ್ಲ ಅಂದ್ರೆ ಪಾಪ ಅಮ್ಮಂಗೆ ಚಳಿ ಆಗ್ಬಿಡುತ್ತೆ. ಯಾರದು? ಯಾರದು ಬೀಸಿನ್ಗೆ ಆಡಿಸ್ತಾ ಇರೋದು? ಅಯ್ಯೋ, ನಾನು ಅಂಜಲಿ. ಅಮ್ಮಂಗೆ ಗಾಳಿ ಹಾಕ್ತಿದ್ದೀನಿ. ಓ ಮೈ ಗಾಡ್, ಮತ್ತೆ ಭೂತದ ಚೇಷ್ಟೆ ಶುರುವಾಯಿತು. ಅಯ್ಯೋ,